ನಾವು ಮನೆಯವ್ರ ಜೊತೆ ಎಲ್ಲ ಕೂತು ಮಾತಾಡಿ ಒಂದು ನಿರ್ಧಾರ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ 1 ಗಂಟೆ ತನಕ ಇಲ್ಲಿ ಮನೆಯಲ್ಲೇ ನಮ್ಮ ನಿವಾಸದಲ್ಲೇ ವೀಕ್ಷಣೆಗೆ ಇಟ್ಟು 1 ಗಂಟೆ ನಂತರ NTM ಸ್ಕೂಲ್ ಅಂತ ನಾನು ಏನು ಹೇಳಿದ್ನೋ ಆ ಸ್ಕೂಲ್ಗೆ ಅಂತಿಮ ನಮನಕ್ಕಾಗಿ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಮತ್ತು ನಾಳೆ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದು. ಇವತ್ತು ಪೂರ್ತಿ NTM ಸ್ಕೂಲ್ನಲ್ಲೇ ಇರಿಸಿ ರಾತ್ರಿ ಇಡೀ ವೀಕ್ಷಣೆಗೆ ಅಲ್ಲಿ ಇಟ್ಟಿರ್ತೀವಿ. ಅಂತಿಮ ನಮನಗಳನ್ನು ಎಲ್ಲರೂ ಬಂದು ಸಲ್ಲಿಸ್ಬೋದು. ಯಾಕೆಂದರೆ ಚಾಮರಾಜನಗರದಿಂದ ಬರೋರು ಕಾನ್ಸ್ಟಿಟ್ಯುನ್ಸಿಯಿಂದ ಭಾಳಷ್ಟು ಜನ ಬರೋರಿದ್ದಾರೆ. ಇನ್ನೂ ಅವರ ಅನುಕೂಲಕ್ಕಾಗಿ ನಾವು ಅಲ್ಲಿ ಆ ಜಾಗನ ನಿರ್ಧಾರ ಮಾಡಿದ್ದೀವಿ, ಬಂದು ಅವರನ್ನು ಅಂತಿಮ ನಮನಗಳನ್ನು ಕೊಡಲಿ ಅಂತ. ಮತ್ತು ಬೆಳಿಗ್ಗೆ 10 ಗಂಟೆಗೆ ಅಲ್ಲಿ ಒಂದು ಸ್ಮಾಲ್ ಪ್ರೊಸೆಷನ್ ಇರುತ್ತೆ ಅಶೋಕಪುರಮಲ್ಲೇ, ಅವ್ರ ಹುಟ್ಟೂರು. ಅದಕ್ಕೆ ಅಲ್ಲೇ ಒಂದು ಸ್ಮಾಲ್ ಪ್ರೊಸೆಷನ್ ಮಾಡಿ ನಂತರ ಅವ್ರದ್ದು ಒಂದು ಟ್ರಸ್ಟ್ ಏನಿದೆಯೋ ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ಏನಿದೆಯೋ ಮಾನಂದವಾಡಿ ರಸ್ತೆ ಸಿಲ್ಕ್ ಫ್ಯಾಕ್ಟ್ರಿ ಎದುರುಗಡೆ ಬೇಸ್ ಕಾಲೇಜ್ ಪಕ್ಕದಲ್ಲಿ ಅಲ್ಲಿ ಅವರ ಅಂತಿಮ ಕ್ರಿಯೆ ನಡೆಯಲಿದೆ. ಅದು ಬಂದು ಪ್ರೊಸೆಷನ್ ಆದಮೇಲೆ 1 ಗಂಟೆಗೆ ಅಲ್ಲಿಗೆ ಬಂದು 1 ಗಂಟೆ ನಂತರ ಅಂತಿಮ ಕ್ರಿಯೆಯನ್ನು ಮಾಡಲಾಗುತ್ತದೆ. ಬೌದ್ಧ ಧರ್ಮಕ್ಕೆ ಅವ್ರು ಆಲ್ರೆಡಿ ಬುದ್ಧನೆಡೆಗೆ ಮರಳಿ ಮನೆಗೆ ಅಂತ ಹೇಳಿ ಬಂದಿತ್ತಲ್ಲ, ಅದು ಕನ್ವರ್ಟ್ ಆಗಿದ್ರು. ಬುದ್ಧಿಸ್ಟ್ ಬೌದ್ಧ ಧರ್ಮಕ್ಕೇ ಅವರು ಕನ್ವರ್ಟ್ ಆಗಿದ್ದರಿಂದ ಅವರ ಆಸೆ ಪ್ರಕಾರ ನಾವು ಅದೇ ರಿಚುವಲ್ಸ್ ಬುದ್ಧಿಸ್ಟ್ ರಿಚುವಲ್ಸನ್ನೇ ಮಾಡೋದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀವಿ.